ವರ್ಷವಿದ್ದಾಗ ಒಂದು ದುಬಾರಿ ಕಾಲೇಜ್ಗೆ ಆ ದಂಪತಿಗಳು ಸೇರಿಸಿದ್ರಂತೆ. ಭರವಸೆ ಅನ್ನೋದು ವ್ಯಾಸಂಗದಲ್ಲಿ ಭರವಸೆಗಳು ಮಾತ್ರ ಭರವಸೆಗಳನ್ನು ಹುಟ್ಟಿಸುತ್ತದೆ. ಹಾಗೆ ಹೊಸ ಕನಸುಗಳಿಗೆ ತಾಯಿಯಾಗತ್ತೆ. ಹೋಪ್ ಅನ್ನೋದು ಕನಸುಗಳಿಗೆ ಮದರ್ ಅಂತ ಹೇಳ್ಬೋದು. ರೂಮಲ್ಲಿ ಉಳ್ಕೊಂಡು ಕೋಕ್ ಬಾಟಲ್ಗಳನ್ನೆಲ್ಲನೂ ಕಲೆಕ್ಟ್ ಮಾಡಿ ಅದನ್ನು ಮಾರಿ ಅದರಿಂದ ಬರೋ ಹಣದಿಂದ ಓದ್ತಾನೂ ಇದ್ರಂತೆ. ಆದರೆ ಓದೋದ್ರಲ್ಲೂ ಕೂಡ ಇವ್ರಿಗೇನು ಸಬ್ಜೆಕ್ಟ್ ಇಷ್ಟ ಅದಕ್ಕೆ ಮಾತ್ರ ಡೈಲಿ ಕ್ಲಾಸಿಗೆ ಹೋಗ್ತಾ ಇದ್ರಂತೆ. ಅಮೇರಿಕಾದ ಹರೇ ಕೃಷ್ಣ ಮಂದಿರದಲ್ಲಿ ವಾರಕ್ಕೊಮ್ಮೆ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರಂತೆ. ಈ ಕೆರಿಯರ್ ರಿಲೇಟೆಡ್ ಟ್ರೈನಿಂಗ್ಸ್ಗಳನ್ನ ಸ್ಟೂಡೆಂಟ್ಸ್ಗೆ ಕೊಡಬೇಕಾದ್ರೆ ಯಾರೆಲ್ಲ 16 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಎಗೇನ್ ಸೆಕೆಂಡ್ PU ಕಂಪ್ಲೀಟ್ ಆದಮೇಲೆ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ನಾವು ಈ ಥರ ಕೆಲವೊಂದು ಕ್ಲಾಸಸ್ ಮಾಡ್ತಾ ಇರ್ತೀವಿ. ಅವಾಗ ಹೇಳ್ತಾ ಇರ್ತೀವಿ ಯಾವ ಥರ ನಾವು ಕೆರಿಯರ್ನ ಚೂಸ್ ಮಾಡಬೇಕು ಅಂತ ಹೇಳಿ. ನಮಸ್ತೆ. ರೀಸ್ಟಾರ್ಟ್ ವಾಗೇಶ್ ಕಟ್ಟಿಯವರು ಬರೆದಿರುವಂತಹ ರೀಸ್ಟಾರ್ಟ್ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಲ್ವಾ? ಒಂದು ರೀತಿ ಮೋಟಿವೇಶನ್ ಟ್ರೈನಿಂಗ್ ಥರನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಚಾಪ್ಟರ್ನ ಹೆಸರು ಕೇವಲ ಡ್ರೀಮರ್ ಆಗಬೇಡಿ, ಡ್ರೀಮ್ ಚೇಸರ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಬರೀ ಕನಸನ್ನ ಕಾಣಬೇಡಿ, ಆ ಕನಸನ್ನು ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಅಂತ ಹೇಳಿ. ಒಂದು ಪುಟ್ಟ ಹುಡುಗನ ಕಥೆನ ಹೇಳ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಏನಾಯಿತು ಅಂತ. ಒಬ್ಬ ತಾಯಿ ತುಂಬ ಬಡತನದಲ್ಲಿದ್ದರಂತೆ, ಹಸ್ಬೆಂಡ್ ಇರಲಿಲ್ವಂತೆ. ತನ್ನ ಮಗನನ್ನು ತಾನು ಚೆನ್ನಾಗಿ ಓದಿಸ್ಬೇಕು ಅಂತ ಅಂದ್ಕೊಂಡ್ರೂ ಕೂಡ ಆಕೆಗೆ ಸಾಧ್ಯವಾಗ್ತಾ ಇರಲಿಲ್ವಂತೆ. ಅದಕ್ಕೋಸ್ಕರ ಆ ಮಗುವನ್ನು ಯಾರಿಗಾದರೂ ದತ್ತು ಕೊಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಇಬ್ಬರು ದಂಪತಿಗಳು ಬಂದು ನಾನು ದತ್ತು ತಗೋತೀನಿ ಅಂತ ಹೇಳಿದ್ರಂತೆ. ಆದರೆ ಅವರು ವಕೀಲ ದಂಪತಿಗಳು, ಇಬ್ಬರೂ ಕೂಡ ವಕೀಲ ದಂಪತಿಗಳಾಗಿರ್ತಾರಂತೆ. ಬಂದು ಅವರು ದತ್ತು ತಗೊತೀನಿ ಅಂತ ಹೇಳಿ ಇನ್ನೇನು ಎಲ್ಲ ಪೇಪರ್ಗೂ ಸೈನ್ ಮಾಡಿ ಅವರಿಗೆ ಆ ತಾಯಿ ಹೇಳ್ತಾಳಂತೆ, ನನ್ನ ಮಗನ್ನ ಚೆನ್ನಾಗಿ ಓದಿಸ್ಬೇಕು ನೀವು, ಹಾಗಿದ್ರೆ ಮಾತ್ರ ದತ್ತು ಕೊಡ್ತೀನಿ ಅಂತ. ಸರಿ ಆಯಿತು ಅಂತ ಹೇಳಿ ಇನ್ನೇನು ಸೈನ್ ಹಾಕಬೇಕು ಅನ್ನೋಷ್ಟರಲ್ಲಿ ಗೊತ್ತಾಗತ್ತಂತೆ ಅವರು ವಕೀಲರು ಅಲ್ಲ ಅಂತ, ಲಾಯರ್ ದಂಪತಿಗಳಲ್ಲ ಅಂತ ಗೊತ್ತಾಗತ್ತಂತೆ. ಆದರೂ ಕೂಡ ಅವರಲ್ಲಿದ್ದಂತಹ ನಂಬಿಕೆ, ಅವ್ರು ಲಾಯರ್ಸ್ ಆಗಿಲ್ಲದೆ ಇರ್ಬೋದು, ಆದರೆ ಮಗನನ್ನು ಖಂಡಿತ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆನ ಅವರು ಆ ತಾಯಿಗೆ ಇತ್ತಂತೆ. ಯಾಕಂದರೆ ಇವರು ಹಣ ಪ್ರೀತಿ ಕೊಟ್ಟರೆ ಮಾತ್ರ ಸಿಗೋವಂಥದ್ದಲ್ಲ ನಂಬಿಕೆ, ಅದು ನಮ್ಮೊಳಗಡೆ ಹುಟ್ಟಬೇಕು ಅನ್ನೋದಕ್ಕೆ ಆ ದಂಪತಿಗಳು ಆ ರೀತಿ ನೆಟ್ಕೊಂಡಿದ್ರಂತೆ. ಅದೇ ಭರವಸೆ ಮೇಲೆ ದತ್ತು ತಂದೆ ತಾಯಿಗಳಿಗೆ ಹುಡುಗನ್ನ ಈ ತಾಯಿ ಕೊಟ್ಬಿಟ್ರಂತೆ. ಕೊಟ್ಟ ಮೇಲೆ ಈ ಹುಡುಗ 17 ವರ್ಷವಿದ್ದಾಗ ಒಂದು ದುಬಾರಿ ಕಾಲೇಜ್ಗೆ ಆ ದಂಪತಿಗಳು ಸೇರಿಸಿದ್ರಂತೆ. ಭರವಸೆ ಅನ್ನೋದು ವ್ಯಾಸಂಗದಲ್ಲಿ ಭರವಸೆಗಳು ಮಾತ್ರ ಭರವಸೆಗಳನ್ನು ಹುಟ್ಟಿಸುತ್ತದೆ. ಹಾಗೆ ಹೊಸ ಕನಸುಗಳಿಗೆ ತಾಯಿಯಾಗತ್ತೆ. ಹೋಪ್ ಅನ್ನೋದು ಕನಸುಗಳಿಗೆ ಮದರ್ ಅಂತ ಹೇಳ್ಬೋದು. ಹಾಗಾಗಿ ಈ ಹುಡುಗ ಓದಕ್ಕೆ ಶುರು ಮಾಡಿದಂತೆ ಓದ್ತಾ ಇವನ್ಗೆ ಅನ್ನಿಸ್ತಂತೆ, ಯಾಕೋ ತುಂಬ ಖರ್ಚು ಮಾಡ್ತಾ ಇದ್ದೀನಿ ಅನ್ಸುತ್ತಲ್ಲ, ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ ಓದೋಕ್ಕೆ ಅಂತ ಅನ್ನಿಸ್ತಂತೆ. ಅನಿಸ್ಬಿಟ್ಟು ಅವ್ರ ತಂದೆ ತಾಯಿಗೆ ಹೇಳಿಬಿಟ್ಟು, ಬೇಡ ನೀವು ಇಷ್ಟೊಂದು ನನಗೋಸ್ಕರ ದುಡ್ಡನ್ನು ಇದು ಮಾಡಬೇಡಿ, ನಾನು ಬೇರೆ ಏನೋ ಅಂದರೆ ಕಾಲೇಜ್ ವ್ಯಾಸಂಗ ಮಾಡ್ತಾನೆ ಬೇರೆ ಇನ್ನೇನೋ ಮಾಡ್ತೀನಿ ಅಂತ ಕಡಿಮೆ ಕಾಸ್ಟಲ್ಲಿ ನಾನು ವ್ಯಾಸಂಗ ಮಾಡ್ಕೋತೀನಿ, ಇಷ್ಟು ದೊಡ್ಡ ಕಾಲೇಜಲ್ಲಿ ಬೇಡ ಅಂತ ನಿರ್ಧಾರ ಮಾಡಿದ್ರಂತೆ. ಆವಾಗ ಇವ್ರಿಗೆ ಅನ್ನಿಸ್ತಂತೆ, ಲೈಫಲ್ಲಿ ಆಸೆ ಅನ್ನೋದು ಬುದ್ಧನನ್ನೇ ಬಿಡಲಿಲ್ಲ. ಬುದ್ಧನಿಗೂ ಆಸೆ ಇತ್ತು. ಏನು ಆಸೆ ಗೊತ್ತಾ? ಆಸೆಯನ್ನು ಬಿಡಬೇಕು ಅನ್ನುವಂತಹ ಆಸೆ. ಹಾಗಾಗಿ ನಾನು ಕೂಡ ಕಾಲೇಜ್ನ ಡ್ರಾಪ್ ಮಾಡಿ ಏನಾದರೂ ಮಾಡ್ತೀನಿ ಅಂತ ಹೇಳಿ ಬಂದ್ರಂತೆ. ಆದರೆ ಆ ಜೀವನ ಅಷ್ಟು ಈಸಿಯಾಗಿರಲ್ಲ ಅಲ್ಲ. ಕೆಲಸನ ಶುರು ಮಾಡಿ ಹೊಸ ಹೆಜ್ಜೆನ ಹಾಕಕ್ಕೆ ಶುರುವಾದಾಗ ಸಾಕಷ್ಟು ಭಯಗಳು, ನಿರೀಕ್ಷೆಗಳು ಎಲ್ಲವೂ ಕೂಡ ಎದುರಾಯ್ತಂತೆ. ಮುಂದೆ ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ, ಏನಾಗುತ್ತೋ ಅನ್ನೋ ಭಯ, ಎರಡರ ಮಧ್ಯದಲ್ಲೇ ಅವರು ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ಫ್ರೆಂಡ್ನ ರೂಮಲ್ಲಿ ಉಳ್ಕೊಂಡು ಕೋಕ್ ಬಾಟಲ್ಗಳನ್ನೆಲ್ಲನೂ ಕಲೆಕ್ಟ್ ಮಾಡಿ ಅದನ್ನು ಮಾರಿ ಅದರಿಂದ ಬರೋ ಹಣದಿಂದ ಓದ್ತಾನೂ ಇದ್ರಂತೆ. ಆದರೆ ಓದೋದ್ರಲ್ಲೂ ಕೂಡ ಇವ್ರಿಗೇನು ಸಬ್ಜೆಕ್ಟ್ ಇಷ್ಟ ಅದಕ್ಕೆ ಮಾತ್ರ ಡೈಲಿ ಕ್ಲಾಸಿಗೆ ಹೋಗ್ತಾ ಇದ್ರಂತೆ.
ಅಮೇರಿಕಾದ ಹರೇ ಕೃಷ್ಣ ಮಂದಿರದಲ್ಲಿ ವಾರಕ್ಕೊಮ್ಮೆ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರಂತೆ. ಭವಿಷ್ಯದ ಕನಸುಗಳನ್ನು ಕಾಣೋಕ್ಕೆ ಶುರು ಮಾಡಿದ್ರಂತೆ. ಕನಸೇ ಇಲ್ಲದ ಮನುಷ್ಯ ಬದುಕಿರೋದಾದರೂ ಹೇಗೆ ಅನ್ನೋದು ಇವ್ರಿಗೆ ಇತ್ತಂತೆ. ಅದಾದಮೇಲೆ ಇವ್ರಿಗೆ ತುಂಬ ಇಷ್ಟವಾದ ಸಬ್ಜೆಕ್ಟು ಕಾಲೇಜಲ್ಲಿ ಯಾವುದು ಅಂತ ಅಂದರೆ ಕ್ಯಾಲಿಗ್ರಫಿ ಅಂದರೆ ಇವ್ರಿಗೆ ತುಂಬ ಇಷ್ಟ ಇತ್ತಂತೆ. ಹಾಗಾಗಿ ಅದು ಒಂದು ಸಬ್ಜೆಕ್ಟ್ನ ಮಾತ್ರ ಇವರು ತಪ್ಪಿಸ್ಕೊಳ್ತಾ ಇರಲಿಲ್ವಂತೆ. ಅದು ಒಂದಕ್ಕೆ ಮಾತ್ರ ತುಂಬ ಆಸಕ್ತಿಯಿಂದ ಓದ್ತಾ ಇದ್ರಂತೆ. ಪ್ರಯೋಗಗಳನ್ನು ಮಾಡಿ ಒಂದು ದಿನ ಸಣ್ಣ ಗ್ಯಾರೇಜ್ನ ಇಟ್ಕೊಂಡು ಫ್ರೆಂಡ್ ಜೊತೆ ಸೇರಿಕೊಂಡು ಒಂದು ಕಂಪ್ನಿನ ಶುರು ಮಾಡೋಣ ಅಂತ ಹೇಳಿ ಏನೋ ಒಂದು ಕಂಡಿಡಿದ್ರಂತೆ. ಅದೇನೆ ಮ್ಯಾಕಿಂತೋಷ್ ಕಂಪ್ಯೂಟರ್ನ ಇವರು ಸಿದ್ಧಪಡಿಸಿದ್ರಂತೆ. ಇದು ತುಂಬ ಸುಂದರವಾದ ವಿಶ್ವದ ಮೊದಲ ಟೈಪೋಗ್ರಫಿ ಎಂದೇ ಪ್ರಸಿದ್ಧ ಪಡೆದ ಕಂಪ್ಯೂಟರ್ ಇದಾಗಿದೆಯಂತೆ. ಹಾಗೆ ಇವರು ನೆಚ್ಚಿನ ವಿಷಯವಾದ ಕ್ಯಾಲಿಗ್ರಫಿಯನ್ನು ಅವತ್ತು ಇಷ್ಟಪಟ್ಟು ಕಲ್ತಿದ್ದಕ್ಕೆ ಅದೇ ಒಂದು ಶಿಕ್ಷಣ, ಅದೇ ಒಂದು ಸಬ್ಜೆಕ್ಟು ಇವರಿಗೆ ಈ ಸಾಧನೆಯನ್ನು ಮಾಡೋಕ್ಕೆ ನೆರವಾಯಿತು. ಅಂದರೆ ಮ್ಯಾಕಿಂತೋಷ್ ತನ್ನದೇ ಆದ ವಿಭಿನ್ನ ಫಾಂಟ್ ಸೈಜ್ ಮತ್ತು ಗ್ರಾಫಿಕ್ಸ್ಗಳಿಂದ ವಿಶ್ವಮಾನ್ಯತೆ ಪಡೆದು ಜನಪ್ರಿಯತೆ ತಗೊಳ್ತಂತೆ. ಸೊ ನಮ್ಮ ಮನಸ್ಸಿಗೆ ಇಡಿಸಿ ಇಷ್ಟಪಟ್ಟು ಕಲಿಯುವ ವಿದ್ಯೆ ಯಾವತ್ತೂ ಕೂಡ ವೇಸ್ಟ್ ಆಗಲ್ಲ, ಯಾವತ್ತಾದರೂ ಒಂದಿನ ನಮ್ಮ ಕೈ ಹಿಡಿಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಯ್ಯೋ ಅದನ್ನು ಓದಿದ್ರೆ ಯೂಸ್ ಆಗಲ್ಲ. ತುಂಬ ಜನ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಎಷ್ಟು ಸಂಬಳ, ಯಾವ ಕೆಲಸ, ಯಾವುದು ಸ್ಕೋಪ್ ಇದೆ ಅಂತ ಓದ್ತೀವಿ. ಅದ್ರ ಬದಲು ನನಗೆ ಯಾವುದು ಇಷ್ಟ, ಯಾವುದನ್ನು ನಾನು ಇಂಟ್ರೆಸ್ಟಿಂದ ಓದ್ತೀನಿ, ಯಾವುದು ನನಗೆ ಖುಷಿ ಕೊಡುತ್ತೆ, ಯಾವುದರಲ್ಲಿ ನಾನು ಜೀವನ ಕಟ್ಕೋಬೋದು ಅಂತ ನಾವು ಓದೋದನ್ನು ನಿರ್ಧಾರ ಮಾಡಬೇಕಾಗಿದೆ. ನಮ್ಮಲ್ಲಿ ಕೆರಿಯರ್ ರಿಲೇಟೆಡ್ ಟ್ರೈನಿಂಗ್ಸ್ಗಳನ್ನ ಸ್ಟೂಡೆಂಟ್ಸ್ಗೆ ಕೊಡಬೇಕಾದ್ರೆ ಯಾರೆಲ್ಲ 16 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಎಗೇನ್ ಸೆಕೆಂಡ್ PU ಕಂಪ್ಲೀಟ್ ಆದಮೇಲೆ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ನಾವು ಈ ಥರ ಕೆಲವೊಂದು ಕ್ಲಾಸಸ್ ಮಾಡ್ತಾ ಇರ್ತೀವಿ. ಅವಾಗ ಹೇಳ್ತಾ ಇರ್ತೀವಿ ಯಾವ ಥರ ನಾವು ಕೆರಿಯರ್ನ ಚೂಸ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂದರೆ, ನೀವು ಕೂಡ ನಿಮ್ಮ ಲೈಫಲ್ಲಿ ನೋಡಿ, ಯಾವತ್ತೂ ಏನೋ ಒಂದು ಕಲ್ತಿರ್ತೀರ, ಅದು ಇವತ್ತು ಏನಕ್ಕೂ ಯೂಸ್ ಆಗ್ತಾ ಇರುತ್ತೆ. ನಾನು ಮತ್ತು ಸಂದೇಶ್ ಅವರು ಮಾತಾಡ್ತಾ ಇದ್ವಿ ಈ ಒಂದು ಚಾಪ್ಟರ್ನ ಓದಬೇಕಾದ್ರೆ. ಏನಂದರೆ ನಾನು ಚಿಕ್ಕದ್ರಿಂದ ಕೂಡ 6th ಸ್ಟ್ಯಾಂಡರ್ಡಿಂದ ನಾನು ಸ್ಟೇಜ್ ಹತ್ತೋದನ್ನು ಅಭ್ಯಾಸ ಮಾಡಿಕೊಂಡೆ ಆ್ಯಂಕ್ರಿಂಗ್ ಮಾಡೋದಕ್ಕೆ. ಓಕೆ, ಅಲ್ಲಿಂದ ನನಗೆ ಕವನಗಳನ್ನ ಬರೆಯೋದು, ಯಾವುದಾದ್ರೂ ಒಂದು ವಿಷಯ ನೋಡಿದ್ರೆ ಒಂದು ಹಾಡುಗಳನ್ನು ಬರೆಯೋದು, ಅದು ನಂಗೆ ಸಂಗೀತ ಗೊತ್ತಿಲ್ಲ ಬಟ್ ಹಾಡನ್ನು ಬರೆಯೋದೆಲ್ಲ ಮಾಡ್ತಾಯಿದ್ದೆ. ಹೀಗೆ ಅದು ಹೋಗ್ತಾ ಹೋಗ್ತಾ ನನ್ನ ಕಾಲೇಜಲ್ಲಿ ನನ್ನ ಫೀಲ್ಡೇ ಬೇರೆ, ಐ ಮೀನ್ ಆರ್ಟ್ಸ್ನ ತೊಗೊಂಡೆ. ಆರ್ಟ್ಸ್ ಯಾಕೆ ತೊಗೊಂಡೆ ಅಂದರೆ ಹೆಚ್ಚು ಬರವಣಿಗೆ, ಹೆಚ್ಚು ಓದೋದು ಅದರಲ್ಲಿ ಇರುತ್ತೆ. ಕ್ಯಾಲ್ಕುಲೇಷನ್ಗಿಂತ ನಾವು ಕ್ರಿಯೇಟಿವಿಟಿಯಾಗಿ ಏನು ಮಾಡ್ಬೋದು ಅನ್ನೋ ಇದರಲ್ಲಿ, ಜೊತೆಗೆ ಸಮಾಜಕ್ಕೆ ಸಂಬಂಧಪಟ್ಟಂಥದ್ದು ನನಗೆ ಕನೆಕ್ಟ್ ಆಯಿತು. ಸೊ ದಟ್ ನಾನು ಆರ್ಟ್ಸ್ ತೊಗೊಂಡೆ. ಸೊ ಆರ್ಟ್ಸ್ ತೊಗೊಂಡು ನಾನು ಎಜುಕೇಷನ್ ಮಾಡಿದ್ದು ಒಂದು, ಜೊತೆಗೆ ನನ್ನ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಓದಿದಂಥ ನೆಕ್ಸ್ಟ್ ಸ್ಟಡೀಸೇ ಎನ್ಲೈಟ್ಮೆಂಟ್ ಮೀಡಿಯಾ. ಸೊ ಎನ್ಲೈಟ್ಮೆಂಟ್ ಮೀಡಿಯಾ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನಂತಂದರೆ, ಭಾಷೆಯ ಹಿಡಿತವನ್ನು ಕಲ್ತ್ಕೋಬೇಕು, ಜೊತೆಗೆ ನಾನು ಭಾಷೆಯಲ್ಲಿ ಚೆನ್ನಾಗಿ ಕಲಿಬೇಕು. ಅದರಲ್ಲಿ ಎನ್ಲೈಟ್ಮೆಂಟ್ ಮೀಡಿಯಾದಲ್ಲಿ ಕ್ಯಾಮ್ರಾ ಮುಂದೆ ಹೇಗೆ ಮಾತಾಡಬೇಕು, ಆಮೇಲೆ ಕ್ಯಾಮ್ರಾ ಆ್ಯಂಗಲ್ಗಳು, ಇದೆಲ್ಲ ನಾವು ಅಲ್ಲಿ ಕಲ್ತಿದ್ದು. ಆದರೆ ಅದನ್ನು ಕಲ್ತಿದ್ದು ಏನಕ್ಕೆ ಅಂದರೆ, ನಂದು ಡಿಗ್ರಿ ಕಂಪ್ಲೀಟ್ ಆಯಿತು, ಅದಾದಮೇಲೆ ಎನ್ಲೈಟ್ಮೆಂಟ್ ಮೀಡಿಯಾ ಮುಗಿಸ್ಕೊಂಡು ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅಂತ. ಹಾಗೆ ಮೀಡಿಯಾದಲ್ಲೂ ವರ್ಕ್ ಕೂಡ ಮಾಡಿದೆ. ಬಟ್ ಇದನ್ನು ಓದಬೇಕಾದ್ರೆ ಏನು ಅನ್ನಿಸ್ತಾ ಇದೆ, ಆ 6ನೇ ಕ್ಲಾಸಿಂದನೂ ನಾನು ಏನು ಸೆಲೆಕ್ಟ್ ಮಾಡಿಕೊಂಡೆ ಮಾತಾಡೋದು ಮೈಕಲ್ಲಿ, ಇವತ್ತು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇವತ್ತು ಅದೇ ಕೆಲಸ ನಾನು ಮಾಡ್ತಾ ಇದ್ದೀನಲ್ಲ ಅಂತ ಆಶ್ಚರ್ಯ ಆಯಿತು. ಅಂದರೆ ಅವತ್ತು ನಾನು ಏನು ಕಲ್ತಿದ್ದೀನಿ ಕ್ಯಾಮ್ರಾ ಮುಂದೆ ಮಾತಾಡೋದು, ಇವತ್ತು ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನಮ್ಮ ಕ್ಯಾಮ್ರಾನ ನಮಗೆ ಯಾರು ನಮಗೆ ವಿಡಿಯೋ ಶೂಟ್ ಮಾಡ್ತಾರೆ ಅವರು ಹೇಳ್ತಾರೆ, ಎಡಿಟ್ ಮಾಡೋರು ಹೇಳ್ತಾರೆ, ಒಂದು ಸಲ ಕ್ಯಾಮ್ರಾ ಆನ್ ಮಾಡಿದ್ರೆ ನಾನು ಯಾವತ್ತೂ ಕೂಡ ಬ್ರೇಕ್ ತೊಗೊಳ್ಳಲ್ಲ, ಸ್ಟಾಪ್ ಮಾಡಲ್ಲ, ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ತೀನಿ, ಥ್ಯಾಂಕ್ ಯು ಅಂತ ಹೇಳ್ತೀನಿ, ನೋ ಎಡಿಟಿಂಗ್. ಯಾಕೆ ಅಂತ ಅಂದರೆ, ಮೇ ಬಿ ಇಲ್ಲಿ ಕ್ಯಾಲಿಗ್ರಫಿ ಬಗ್ಗೆ ಆ ವ್ಯಕ್ತಿಗೆ ಎಷ್ಟು ಆಸಕ್ತಿ ಇತ್ತೋ, ನನಗೂ ಕೂಡ ಈ ಥರದ ವಿಚಾರಗಳ ಬಗ್ಗೆ ಮುಂಚೆಯಿಂದನೂ ಆಸಕ್ತಿ ಇತ್ತು. ಇದೇ ಥರದ ಸಂಬಂಧಪಟ್ಟಂಥ ಎಜುಕೇಷನ್ ನಾನು ಮಾಡಿದ್ದೆ. ಬಟ್ ಆ ಎಜುಕೇಷನಿಗೆ ತಕ್ಕಂತೆ ನಾನು ಆಯ್ಕೆ ಮಾಡ್ಕೊಂಡಿರಲಿಲ್ಲ ನನ್ನ ಲೈಫಲ್ಲಿ. ಬಟ್ ಅದಿವತ್ತು ನನ್ನ ಕೈ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಯಾವ ವಿದ್ಯೆಯನ್ನು ಇಷ್ಟಪಟ್ಟು ಕಲ್ತಿರ್ತೀವಿ, ಆಸಕ್ತಿಯಿಂದ ಕಲ್ತಿರ್ತೀವಿ, ಅದರಲ್ಲಿ ಇನ್ ಡೀಪ್ ವರ್ಕ್ ಮಾಡಿರ್ತೀವಿ, ಯಾವತ್ತಾದರೂ ಅದು ನಮ್ಮ ಕೈ ಹಿಡಿಯುತ್ತೆ. ಆದರೆ ಅದನ್ನು ಬಳಸ್ಕೊಳ್ಳೋಕ್ಕೆ ನಮಗೆ ಗೊತ್ತಿರಬೇಕು. ಹಾಗೆ ಇವತ್ತು ಸಂದೇಶ್ ಅವರು ಕೂಡ ಟೆಕ್ನಿಕಲಲ್ಲಿ ತುಂಬಾ ಅಪ್ಡೇಟ್ ಇದ್ದಾರೆ. ಇಂಥ ವಿಚಾರ ಗೊತ್ತಿಲ್ಲ ಅಂದರೆ ಇಮಿಡಿಯೇಟ್ ಅದನ್ನು ಅಪ್ಡೇಟ್ ಆಗ್ತಾರೆ, ಅಪ್ಗ್ರೇಡ್ ಆಗ್ತಾರೆ. ಟೆಕ್ನಿಕಲ್ ರಿಲೇಟೆಡ್ ಏನೇ ಇದ್ದರೂ ಕೂಡ
ಅವ್ರ ವರ್ಕ್ ಅಲ್ಲದೆ ಇದ್ದರೂ ಕೂಡ ಅವ್ರಿಗದು ಗೊತ್ತಾಗುತ್ತೆ. ಯಾಕೆ ಅವ್ರು ಓದಿರೋದು ಕಂಪ್ಯೂಟರ್ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ, ಡಿಪ್ಲೊಮೊ ಕೋರ್ಸ್ಗಳಾಗಿರೋದ್ರಿಂದ ಅವರಿಗೆ ಇವತ್ತು ಈ ಕೆಲಸದಲ್ಲಿ ಅದು ಹೆಲ್ಪ್ ಆಗ್ತದೆ. ನಮ್ಮ ಎಮೋಜಿಮ್ನ ಬ್ಯಾಕ್ ಆ್ಯಂಡ್ ಟೀಮ್ ಏನಿದೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂತ, ಅದಷ್ಟೂ ಹ್ಯಾಂಡಲ್ ಮಾಡೋದು ಸಂದೇಶ್ ಅವರು. ಅಂದರೆ ನಾವು ಓದಿರೋದು ಇವತ್ತು ನಮಗೆ ಕೈ ಹಿಡಿತಾ ಇದೆ. ಇಷ್ಟೋ ವರ್ಷಗಳ ಕಾಲ ನಾವು ಓದಿರೋದನ್ನು ನಾವು ಕೆಲಸ ಮಾಡ್ತಾ ಇರಲಿಲ್ಲ, ಬಟ್ ನಾವು ಇಷ್ಟಪಟ್ಟು ಓದಿರೋದು ಯಾವತ್ತಾದರೂ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಮಗೆ ಇದನ್ನು ಓದಬೇಕಾದ್ರೆ ಅನ್ನಿಸ್ತು. ಹಾಗೆ ನೀವು ಕೂಡ ಚಿಕ್ಕದ್ರಲ್ಲಿ ಏನೋ ಒಂದು ಮ್ಯಾಟ್ ಹೊಲಿತಾ ಇರ್ತೀರಾ, ಏನೋ ಎಂಬ್ರಾಯ್ಡ್ರಿ ಮಾಡ್ತಾ ಇರ್ತೀರಾ, ನೀವು ಏನೋ ಮಾಡ್ತಿರ್ತೀರಾ. ಇವತ್ತು ಅದೇ ಒಂದು ಉದ್ಯಮನ ನೀವು ಮಾಡಿರ್ಬೋದು, ಯಾರಿಗೆ ಗೊತ್ತು. ನೀವು ಇಷ್ಟಪಟ್ಟು ಕಲ್ತಿದ್ದು ಇವತ್ತು ನಿಮಗೆಲ್ಲೋ ಅದು ಲೈಫಲ್ಲಿ ಒಂದು ಕೆರಿಯರ್ ಆಗಿ ಚೂಸ್ ಆಗಿಬಿಟ್ಟಿರ್ಬೋದು. ಕೆಲವರು ಅಡುಗೆ ಚೆನ್ನಾಗಿ ಮಾಡ್ತಿರ್ತಾರೆ, ಹೋಟೆಲ್ ಇಟ್ಬಿಟ್ಟಿರ್ತಾರೆ, ಏನೋ ಒಂದು ಇದನ್ನು ನೋಡಿ. ಬಟ್ ನಾವು ಕಲಿಬೇಕಾದ್ರೆ ಕಲಿಕೆಯ ಆಸಕ್ತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ನಾವು ನಮ್ಮ ಡ್ರೀಮ್ನ ಚೇಸ್ ಮಾಡ್ತಾ ಹೋಗಬೇಕು. ನಾವು ಓಡೋ ಒಂದು ಸ್ಪೀಡಲ್ಲಿ ಎಲ್ಲಿಗೆ ಓಡ್ತಾ ಇದ್ದೀವಿ ಅಂತ ಗೊತ್ತಿರಬೇಕು, ಎಲ್ಲೆಲ್ಲೋ ಓಡೋದಲ್ಲ. ಜೊತೆಗೆ ನಾನು ಓಡಬೇಕಾದ್ರೆ ಆ ಗುರಿಯನ್ನು ತಲುಪೋದಕ್ಕೆ ನನ್ನ ಹತ್ರ ಏನೇನಿದೆ, ನಾನು ಯಾವ ಸ್ಕಿಲ್ಡ್ ಇದ್ದೀನಿ, ಯಾವ ವಿಚಾರದಲ್ಲಿ ನನಗೆ ಚೆನ್ನಾಗಿ ಗೊತ್ತು ಅನ್ನೋದನ್ನು ತಿಳ್ಕೊಂಡು ಕೂಡ ಹೋಗಬೇಕಾಗಿದೆ. ಇವರೇನು ಹೇಳ್ತಾರೆ ಅಂತಂದರೆ, ಕನಸನ್ನು ನಾವು ಬರೀ ಕಾಣೋದಲ್ಲ, ಬೆನ್ನು ಹತ್ತಬೇಕು ಅಂತ ಹೇಳ್ತಾ ಇರೋದು. ಲೀವ್ ಈಚ್ ಡೇ ಲೈಕ್ ಯುವರ್ ಲಾಸ್ಟ್. ಇವತ್ತೇ ನಿಮ್ಮ ಕೊನೆ ದಿನ ಅನ್ನೋ ಥರ ಬದುಕಿ. ಬಿಕಾಸ್ ಒನ್ ಡೇ ಯು ಗೋನ ಬಿ ರೈಟ್. ಅಂದರೆ ಒಂದಿನ ಇದು ನಮಗೆ ಲೈಕ್ ಏನು ಹೇಳ್ತಾರೆ, ಇವತ್ತೇ ನಮ್ಮ ಜೀವನ ಕೊನೆ ದಿನ ಅಂತ ನಾವು ಬಾಳಿದ್ರೆ ಖಂಡಿತ ನಮ್ಮ ಮನಸ್ಸಿನ ಮೇಲೆ ನಮಗೆ ಅತಿ ದೊಡ್ಡ ಪರಿಣಾಮನ ಬೀರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನೀವೇನಾದರೂ ನನಗಿನ್ನೇನು ಮಾಡೋಕ್ಕಾಗಲ್ಲ ಅಂತ ಸ್ಟಾಪ್ ಆಗಿದ್ದರೆ ಮತ್ತೆ ರೀಸ್ಟಾರ್ಟ್ ಮಾಡಿ. ನಿಮ್ಮ ಸ್ಕಿಲ್ ಏನು, ನಿಮ್ಮ ಇಂಟ್ರೆಸ್ಟ್ ಏನು, ಯಾವುದರಲ್ಲಿ ನೀವು ಚೆನ್ನಾಗಿ, ನಿಮಗೆ ಮಾತಾಡೋದ್ರಲ್ಲಿ ಚೆನ್ನಾಗಿ ಬರುತ್ತಾ, ನಿಮಗೆ ಕನ್ವಿನ್ಸಿಂಗ್ ಕೆಪಾಸಿಟಿ ಇದೆಯಾ, ಸೊ ದಟ್ ನೀವು ಬಿಸ್ನೆಸ್ ಫೀಲ್ಡಿಗೆ ಹೋಗಿ. ನಿಮಗೆ ಬಟ್ಟೆಯ ಒಂದು ರಿಲೇಟೆಡ್ ಏನಾದರೂ ಇದೆಯಾ, ಬಟ್ಟೆ ಅಂಗಡಿಗಳಾಗಿರ್ಬೋದು, ಟೈಲರಿಂಗ್ ಶಾಪ್ ಆಗಿರ್ಬೋದು, ಏನಾದರೂ ಒಂದು ಮನೆಯಲ್ಲಿ ಶುರು ಮಾಡಿ ಚಿಕ್ಕದ್ರಿಂದ. ಸೊ ನಿಮ್ಮ ಡ್ರೀಮ್ನ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ, ಬಟ್ ದೊಡ್ಡ ಕನಸನ್ನು ಇಟ್ಕೊಂಡಿರಿ. ಆ ಕನಸನ್ನು ಚೇಸ್ ಮಾಡಿ, ಲೈಫ್ನ ರೀಸ್ಟಾರ್ಟ್ ಮಾಡಿ. 2025 ಬರ್ತಾ ಇದೆ, ಹೊಸ ಕ್ಯಾಲೆಂಡರ್ನ ತರೋದ್ರ ಜೊತೆಗೆ ಹೊಸ ಭಾವನೆಗಳನ್ನು ನಾವು ಹಾಕ್ಕೊಳ್ಳೋಣ. ಥ್ಯಾಂಕ್ ಯು.